ಮಕ್ಳಿಗೇನಾದ್ರು ಬೇಜಾರಾಗಿದೆಯಾ ಕ್ಯಾರೆಟ್ ಹಲ್ವಾ, ಸಜ್ಜಿಗೆ, ಕೇಸರಿಬಾತ್ ತಿಂದು ತಿಂದು? ಹಾಗಾದರೆ ಈ ರೆಸಿಪಿ ಅವ್ರಿಗಾಗಿ. ಇವತ್ತು ನಾನು ನಿಮಗೆ ಆ್ಯಪಲ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿ ಮಕ್ಕಳಿಂದ ದೊಡ್ಡವ್ರ ಗಂಟನೂ ಇಷ್ಟ ಆಗುತ್ತೆ. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. 2 ಆ್ಯಪಲ್ನ ತೊಗೊಂಡು ಸಿಪ್ಪೆ ತುರಿದು ಈ ಥರ ತುರ್ಕೋಬೇಕು. ನಂತರ ಬಾಣಲಿ ಬಿಸಿಯಾದಾಗ 2 ಸ್ಪೂನ್ ತುಪ್ಪ ಹಾಕಿ ಅದು ಕರಗಿದ ನಂತರ ನೀವು ತುರ್ಕೊಂಡಿರ್ತೀರಲ್ಲ 2 ಆ್ಯಪಲ್ನ, ಆ ಆ್ಯಪಲ್ನ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕಾಗತ್ತೆ. ಅದು ಸ್ವಲ್ಪ ಸಾಫ್ಟ್ ಆಗಬೇಕು ಟೆಕ್ಸ್ಚರು. ಮುಟ್ಟಿದ್ರೆ ಹಂಗೆ ಕರಗಬೇಕು, ಕೈಯಲ್ಲೇ ನೀವು ಪ್ರೆಸ್ ಮಾಡಿದ್ರೆ ಆ್ಯಪಲ್ನ ಕರಗಬೇಕು. ಆ ರೀತಿನ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಫ್ರೈ ಆದ ನಂತರ ಆ್ಯಪಲ್ ಸಾಫ್ಟ್ ಆದಮೇಲೆ 1 ಲೋಟ ಹಾಲು ಹಾಕ್ಕೋಬೇಕು. ಈ ಹಾಲು ನಾನು ಕಾಯಿಸಿ ಆರಿಸಿ ಇಟ್ಕೊಂಡಿರೋ ಹಾಲಿದು. ಸೊ ಇದೊಂಚೂರು ಏನು ಗಂಟು ಇಲ್ದಿರೋ ಥರ ಬಾಡಿಸ್ಕೊಳ್ಳಿ. ನಂತರ ಇದೇ ಥರನೇ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಕೈ ಆಡಿಸ್ಬೇಕು. ಮತ್ತು ಅರ್ಧ ಲೋಟ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ನಿಮ್ಮ ಮನೇಲಿ ಏನಾದರೂ ಸಕ್ಕರೆ ಕಮ್ಮಿ ತಿನ್ನೋರಾದರೆ ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಅದರ ಬದಲಾಗಿ 1 ಅಚ್ಚು ಬೆಲ್ಲ ಹಾಕ್ಕೊಂಡ್ರೂ ನಡೆಯುತ್ತೆ. ಆದರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ಚಿಟಿಕೆ ಕೇಸರಿ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೊಂದು ಏನಂದರೆ ಇದಕ್ಕೆ ನೀರು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಆ್ಯಪಲಲ್ಲೇ ವಿನಿಗರ್ ಇರುತ್ತಲ್ಲ, ಅಂಶ ಇರುತ್ತಲ್ಲ, ಆ ಹುಳಿ ಅಂಶ ಏನು ಮಾಡುತ್ತೆ ಅಂದರೆ ಹಾಲನ್ನ ಒಡೆಯುತ್ತೆ. ಸೊ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಆದ್ದರಿಂದ ನೀವು ನೀರು ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡೆ ಏನು ಕೈ ಆಡಿಸ್ತಾ ಇರಿ. ಏನಾದ್ರು ನೀರು ಸುಣ್ತಾ ಇಲ್ಲ ಅಂದರೆ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಸರಿ ಹೇಳ್ತೀನಿ, ಇದಕ್ಕೆ 1 ಲೋಟ ಹಾಲು, ಅರ್ಧ ಲೋಟ ಸಕ್ಕರೆ ಹಾಕ್ಕೊಂಡು ಮಿಶ್ರಣ ಮಾಡ್ಕೋಬೇಕು. ಮತ್ತು 2 ಸ್ಪೂನ್ ತುಪ್ಪ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಂಗಿಲ್ಲ. ಮನೇಲಿ ಏನಿದೆಯೋ ಇದರಲ್ಲೇ ಮಾಡ್ಬೋದು. ರುಚಿಯಾಗಿ ಶುಚಿಯಾಗಿ ಇರುತ್ತೆ. ನೋಡಿ, ನೀರೆಲ್ಲ ಸ್ವಲ್ಪ ಸ್ವಲ್ಪ ಸುಣ್ತಾನೆ ಬರ್ತಾ ಇದೆ ಅಲ್ಲ. ಸೊ ಇದೇ ರೀತಿಯೇ ನೀರು ಸುಣ್ತಾ ಬರಬೇಕು. ಸೊ ಫ್ರೆಂಡ್ಸ್, ನಿಮ್ಗೆ ಯಾರ್ಯಾರು ನನ್ನ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಆಯಿತಾ? ನೋಡಿ, ನೀರು ಸುಣ್ತಾ ಇದೆ. ಆ್ಯಕ್ಚುಲಿ ಇದು ಸ್ವೀಟ್ ಆಗೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೀಟಾಗಿ ನೋಡ್ಕೊಳ್ಳಿ. ಅದೇ ನಾನು ಇನ್ನೂ ನೀರು ಸುಣ್ತಾ ಇಲ್ಲ ನಿಮಗೆ ಅಂತ ಅಂದರೆ ನೀವು 1-2 ಸ್ಪೂನು ಚಿರೋಟಿ ರವೆ ಹಾಕ್ಕೋಬೋದು. ಅದ್ರ ಮೇಲೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. 2 ಸ್ಪೂನು ಇಲ್ಲ 1 ಸ್ಪೂನ್ ಆದರೆ ಸಾಕಾಗುತ್ತೆ. ಚಿರೋಟಿ ರವೆ ಹಾಕ್ಕೊಳ್ಳಿ. ಅದು ಗಂಟು ಆಗದಿರೋ ರೀತಿ ಚೆನ್ನಾಗಿ ನೀಟಾಗಿ ಕೈ ಆಡಿಸ್ಕೋಬೇಕಾಗತ್ತೆ. ಈ ಕೈ ಆಡಿಸ್ತಾ ಬಂದರೆ ಈ ಟೈಮಲ್ಲಿ ನೀವು ಕೈ ಬಿಡಬಾರ್ದು, ಯಾಕಂದರೆ ಅದು ಗಂಟಾಗೋ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ಕೈ ಆಡಿಸೋದನ್ನ ಬಿಡಬೇಡಿ, ಚೆನ್ನಾಗಿ ಕೈ ಆಡಿಸ್ತಾ ಬನ್ನಿ. ಯಾಕಂದರೆ ನಾವು ಇದಕ್ಕೆ ಯಾಲಕ್ಕಿ ಪೌಡರ್ ಆಗಲಿ ಹಾಕಿಲ್ಲ. ನಾವೇನು ಹಾಕಿದ್ದೀವಿ ಅಂದರೆ 1 ಲೋಟ ಹಾಲು ಹಾಕಿದ್ದೀವಿ. ಸೊ ಆ ಹಾಲು ಒಡೆದಿರೋ ಕಾರಣ ಅದೆಲ್ಲ ನೀರು ಬಿಟ್ಕೊಂಡಿದೆ. ಸೊ ಆ ನೀರೆಲ್ಲ ಕಂಪ್ಲೀಟಾಗಿ ಸುಂಡೋಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. 10-15 ಮಿನಿಟ್ಸ್ ಆಗುತ್ತೆ. ಅಂದರೆ ಇದು ತುಂಬ ಬೋರ್, ಯಾರಿಗೆ ಯಾವಾಗಲೂ ಕ್ಯಾರೆಟ್ ಹಲ್ವಾ ತಿನ್ನೋಕ್ಕೆ ಬೇಜಾರು ಅನ್ನೋರು ಈ ಥರನೂ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಫಸ್ಟು ನಾವು ಆ್ಯಕ್ಚುಲಿ ಮಾಡಿ ತಿಂದು ಎಲ್ಲ ಮನೆಯವರಿಗೆಲ್ಲ ಇಷ್ಟ ಆದಮೇಲೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿಮಗೆ. ಸೊ ಇದಾಯ್ತಲ್ವ. ಇದು ನೆಕ್ಸ್ಟ್ ಆದಮೇಲೆ ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಅಂದಾಗ ಸ್ವಲ್ಪ ತಳ ಎಲ್ಲ ಬಿಟ್ಕೋತಾ ಇದೆ ನೋಡಿ. ಈ ಟೈಮಲ್ಲಿ ನೀವು 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಫ್ರೆಂಡ್ಸ್, ನಿಮ್ಮ ಹತ್ರ ಇನ್ನೊಂದು ಶೇರ್ ಮಾಡ್ಕೋಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ಇವತ್ತು ನನ್ನ ಮಗಳು ಪಿಕ್ ಆ್ಯಂಡ್ ಸ್ಪೀಚಲ್ಲಿ ಚೆನ್ನಾಗಿ ಭಾಗವಹಿಸಿದ್ದಾಳೆ ಅಂತೆ ಕ್ಲಾಸಲ್ಲಿ. ಸೊ ಅದಕ್ಕೆ ಸ್ವೀಟ್ ಮಾಡಮ್ಮ ಅಂತಿದ್ಲು. ನಮ್ಮ ಮನೇಲಿ ಕ್ಯಾರೆಟ್ ಇರಲಿಲ್ಲ. ಸೊ ಆ್ಯಪಲ್ ತೋರಿಸ್ಬಿಟ್ಟು ಮಾಡು ಒಂದು ಸ್ಪೆಷಲು ಅಂತ ಅಂದಿದ್ದಕ್ಕೆ ಅವಳ ಇನ್ಸ್ಪಿರೇಷನ್ಗೆ ಇವತ್ತು ನಾನು ಟ್ರೈ ಮಾಡಿದ್ದೀನಿ. ಎಲ್ಲರೂ ಇಷ್ಟಪಟ್ಟಿದ್ದಾರೆ, ಅವರಂತೂ ಮಕ್ಕಳಂತೂ ಇಬ್ಬರು ಇಷ್ಟಪಟ್ಟಿರೋದಕ್ಕೆ ನಾನು ಇದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೊ ನಿಮ್ಮ ಮನೇಲೂ ಮಕ್ಕಳಿತ್ತು ಅಂತಂದರೆ ಅವ್ರಿಗೂ ಖಂಡಿತ ಇದನ್ನು ಇಷ್ಟ ಆಗುತ್ತೆ. ಸೊ ಇದೆಲ್ಲ ಬೆಂದಿದ ನಂತರ ಫ್ರೆಂಡ್ಸ್, ನಾನು ಕೊಬ್ಬರಿ ತುರಿನ ಹಾಕೋತಾ ಇದ್ದೀನಿ, ಕಾಯಿ ತುರಿನ ಹಾಕೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಕಾಯಿ ತುರಿ, ನೀವು ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ಇದು ಸ್ಮೆಲ್ ಬರೋ ಸಾಧ್ಯತೆ ಇರುತ್ತೆ, ಬೇಗ ಕೆಟ್ಟೋಗುತ್ತೆ. ಬಟ್ ಆದರೆ ನಾನು ಮಾಡಿರೋವಂಥ ಕಾಯಿ ತುರಿ ಆ ಥರ ಆಗಲ್ಲ. 15 ಡೇಸ್ ಅಲ್ಲ 1 ಮಂತ್ ಇಟ್ಕೊಂಡ್ರು ಚೆನ್ನಾಗಾಗುತ್ತೆ. ಸೊ ಈ ಕಾಯಿ ತುರಿ ಹೇಗೆ ಮಾಡ್ಕೊಳ್ಳೋದು, ಮಿಕ್ಕೋದ್ರೆ ತುರಿದಿಟ್ಟಿರ್ತೀರ, ಅದು ಮಿಕ್ಕೋದ್ರೆ ಯಾವ ಥರ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳೋದು ಅನ್ನೋದೇನಾದ್ರು ಗೊತ್ತಾಗಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕೊಕೊನಟ್ ಪೌಡರ್ ಅಂತ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನಿಜ ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ ಅದು ಹೇಗೆ ಮಾಡೋದು ಅಂತ ಫ್ರೆಂಡ್ಸ್. ಇವಾಗ ತಳ ಎಲ್ಲ ಬಿಟ್ಟಿದೆ. ಸೊ ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ನೀವು ಬಾದಾಮಿ, ಗೋಡಂಬಿ, ಆಸ್ ಯುವರ್ ವಿಶ್ ಯಾವ ನಟ್ಸ್ ಬೇಕೋ ಆ ನಟ್ಸನ್ನು ನೀವು ಗಾರ್ನಿಷ್ ಮಾಡ್ಕೊಳ್ಳಿ. ಸೊ
ಆ್ಯಪಲ್ ಹಲ್ವಾ ರೆಡಿ. ಸೊ ಫ್ರೆಂಡ್ಸ್, ಮನೇಲಿ ಆ್ಯಪಲ್ ಹಲ್ವಾನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಓಕೆನಾ? ಹಾಗಾದರೆ ಯಾರ್ಯಾರು ನನ್ನ ಚಾನಲ್ನ ವೀಕ್ಷಿಸಿದ್ರೆ ಅವರಿಗೆಲ್ಲ ಹೃದಯಪೂರ್ವಕವಾದ ವಂದನೆಗಳು. ಮತ್ತು ನೆಕ್ಸ್ಟ್ ರೆಸಿಪಿಗೆ ಸಿಗೋಣ. ಥ್ಯಾಂಕ್ ಯು.